ನಮಸ್ಕಾರ ವೀಕ್ಷಕರೇ, ನಾನು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿದ್ದೀನಿ. ಈಗ ನನ್ನ ಜೊತೆಗೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂತಹ ಬಿ ಕೆ ಹರಿಪ್ರಸಾದ್ ಅವರಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರು ಪಶ್ಚಿಮ ಬಂಗಾಳ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರಾಗಿದ್ದವರು. ಟಿಕೆಟ್ ಹಂಚಿಕೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಮತ್ತು ಇಲ್ಲಿ ಪಕ್ಷದ ಪ್ರಚಾರ ಇರ್ಬೋದು, ಸ್ಟ್ರಾಟಜಿ ಮಾಡೋದಿರ್ಬೋದು, ರಣನೀತಿಗಳನ್ನು ರೂಪಿಸುವಂಥ ಕೆಲಸವನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ದಾರೆ. ಸದ್ಯಕ್ಕೆ ಅವರಿಗೆ ಕೋಲ್ಕತ್ತಾದಲ್ಲಿದ್ದಾರೆ, ಹಾಗಾಗಿ ನಾನು ಅವ್ರನ್ನ ಭೇಟಿಯಾದೆ. ಇಲ್ಲಿನ ಚುನಾವಣೆ ಬಗ್ಗೆ ಈಗ ಅವ್ರ ಜೊತೆ ಮಾತಾಡೋಣ. ಹರಿಪ್ರಸಾದ್ ಅವರು ನಮಸ್ಕಾರ. ನಮಸ್ಕಾರ. ಪಶ್ಚಿಮ ಬಂಗಾಳ ಚುನಾವಣೆ ಒಂದು ಮಹತ್ವದ ಚುನಾವಣೆ. ನೀವು ಈ ಚುನಾವಣೆಯನ್ನು ಹೇಗೆ ನೋಡ್ತೀರಾ, ಮತ್ತು ಕಾಂಗ್ರೆಸ್ ಏನೆಲ್ಲ ಸ್ಟ್ರಾಟಜೈಸ್ ಮಾಡಿ ಈ ಚುನಾವಣೆಯನ್ನು ಎದುರಿಸ್ತಾ ಇದೆ? ಈಗ ಭಾರತ ದೇಶದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಚುನಾವಣೆಗಳು ನಡೀತಾ ಇರುತ್ತೆ. ದಕ್ಷಿಣ ಭಾರತದಲ್ಲಿ ನಡೀತಕ್ಕಂಥ ಚುನಾವಣೆ ವಿಭಿನ್ನವಾಗಿರುತ್ತೆ. ಕೇರಳದಲ್ಲಿ ಒಂಥರ ಇದೆ, ತಮಿಳ್ನಾಡಲ್ಲಿ ಒಂಥರ ಇರುತ್ತೆ, ತಮಿಳ್ನಾಡಲ್ಲಿ ಒಂಥರ ಇದೆ, ಕರ್ನಾಟಕದಲ್ಲಿ ಒಂಥರ ಇರುತ್ತೆ, ಕರ್ನಾಟಕದಲ್ಲಿದೆ, ತೆಲಂಗಾಣ, ಆಂಧ್ರದಲ್ಲಿ ಒಂಥರ ಇರುತ್ತೆ. ಅದೇ ರೀತಿ ಬಾಂಬೆ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ ಅಲ್ಲೇ ಬೇರೆ ರೀತಿಯ ಚುನಾವಣೆಗಳು. ಮತ್ತು ಹಿಂದಿ ಭಾಷಿಗರ ರಾಜ್ಯದಲ್ಲಿ ಬೇರೆ ಥರ ಚುನಾವಣೆಗಳು. ಉತ್ತರ ಪೂರ್ವ ರಾಜ್ಯದಲ್ಲಿ ನಡೆಯೋ ಚುನಾವಣೆಗಳು ಒಂದು ವಿಭಿನ್ನವಾದ ಇರ್ತಕ್ಕಂಥ ಚುನಾವಣೆಗಳು. ಅದರಲ್ಲೂ ಸಹ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ನಡೀತಕ್ಕಂಥ ಚುನಾವಣೆ ನೀವು ಕೇಳ್ಬೋದು. ಮೊದಲೆಲ್ಲರೂ ಸಹ ಅದನ್ನು ಫ್ರೇಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಟುಡೇಸ್ ಬೆಂಗಾಲ್ ಇಸ್ ಟುಮಾರೋಸ್ ಇಂಡಿಯಾ ಅಂತ ಹೇಳ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತಾಯಿದ್ರು. ಮತ್ತು ಇಲ್ಲಿ 294 ಅಸೆಂಬ್ಲಿ ಕ್ಷೇತ್ರಗಳಿದೆ. ಇದರಲ್ಲಿ ಕಾಂಗ್ರೆಸ್ಸು 1952ನೇ ಇಸ್ವಿಯಿಂದ 77ನೇ ಇಸ್ವಿವರೆಗೂ ಕಾಂಗ್ರೆಸ್ಸು ನಿರಂತರವಾಗಿ ಅಧಿಕಾರ ಮಾಡ್ಕೊಂಡು ಬಂತು. 77ರಲ್ಲಿ ನಾವು ಕಮ್ಯುನಿಸ್ಟ್ಗೆ ಸೋತ್ವಿ. ಅವರು ಒಂದು 34 ವರ್ಷ ಸತತವಾಗಿ ಅಧಿಕಾರದಲ್ಲಿದ್ದರು. ಕಮ್ಯುನಿಸ್ಟ್ ಅವರು ಸೋತ ನಂತರ ಮಮತಾ ಬ್ಯಾನರ್ಜಿಯವರು ಈಗಾಗಲೇ 15 ವರ್ಷ ಮಮತಾ ಬ್ಯಾನರ್ಜಿಯವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಮಮತಾ ಬ್ಯಾನರ್ಜಿಯವರು ಭಾಳ ದೊಡ್ಡ ಅನುಭವ ಇದೆ ಅವರಿಗೆ. ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಇಲ್ಲಿ ಲೋಕಸಭೆ ಸುಮಾರು 6-7 ಬಾರಿ ಲೋಕಸಭಾ ಸದಸ್ಯರಾಗಿ ಗೆದ್ದು ಇಲ್ಲಿ ವೆಸ್ಟ್ ಬೆಂಗಾಲ್ನ ಚುನಾವಣೆಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲಿ ಬೇರೆ ರಾಜ್ಯಗಳನ್ನ ಹೋಲಿಸಿದಾಗ ಇಲ್ಲಿ ಯಾವುದೇ ರೀತಿಯ ಇಲ್ಲಿ ಭಾಷಾ ಅಭಿಮಾನಿಗಳು ಭಾಳ ಹೆಚ್ಚಿನಾಗಿ ಕಾಣ್ತಕ್ಕಂಥದ್ದು. ಬೆಂಗಾಲಿ ಭಾಷೆಯಲ್ಲಿ ಎಲ್ಲ ಧರ್ಮದವರು ಸಹ ಒಂದಾಗಿ ನಿಲ್ತಾರೆ. ಇಲ್ಲಿ ಬೇರೆ ನಮ್ಮ ದಕ್ಷಿಣ ಭಾರತದಲ್ಲಿದ್ದಾಗೆ ಅಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ಏನೂ ಬರೋದಿಲ್ಲ. 294 ಸೀಟಲ್ಲಿ ನೀವು ನೋಡಿದಾಗ 144 ಕ್ಷೇತ್ರದಲ್ಲಿ ಮೇಲ್ಜಾತಿಯವ್ರ ಚುನಾವಣೆಯಲ್ಲಿರ್ತಾರೆ. ಸುಮಾರು 67 ಮೀಸಲಾತಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬಲ್ಲಿ ಮೀಸಲಾತಿ ಸೀಟುಗಳಿದೆ. ಅದರ ಜೊತೆಗೆ ಅಲ್ಪಸಂಖ್ಯಾತರಿರೋ ಜಾಗದಲ್ಲಿ ಸುಮಾರು ಅಲ್ಪಸಂಖ್ಯಾತರಿರೋದ್ರಿಂದ 35% ಅಲ್ಪಸಂಖ್ಯಾತರಿರೋದ್ರಿಂದ ಸುಮಾರು ಇಲ್ಲಿ 70-75 ಸೀಟು ಅಲ್ಪಸಂಖ್ಯಾತರು ಸಹ ಚುನಾವಣೆ ಕಣದಲ್ಲಿ ಇರ್ತಾರೆ. ಆದರೆ ಇಲ್ಲಿ ಹೆಚ್ಚಿನದಾಗಿ ಅಭಿವೃದ್ಧಿ ಇದಕ್ಕೆಲ್ಲದಕ್ಕಿಂತ ಜಾಗಿ ಬೆಂಗಾಲ್, ಪಶ್ಚಿಮ ಬಂಗಾಳದ ಅಸ್ಮಿತೆ ಅನ್ನೋದನ್ನು ಸ್ವಾಭಿಮಾನದ ಬಗ್ಗೆ ಹೆಚ್ಚಿನಾಗಿ ಮಾತಾಡ್ತಕ್ಕಂಥದ್ದು. ಮತ್ತು ಇಲ್ಲಿರ್ತಕ್ಕಂಥ ಸಾಹಿತ್ಯಗಳು ಮತ್ತು ಬೆಂಗಾಲಿ ಸಾಹಿತ್ಯ ಭಾಳಷ್ಟು ಪ್ರಭಾವವನ್ನು ಬೀರುತ್ತೆ ಚುನಾವಣೆ ಮೇಲೆ, ಮತದಾರರ ಮೇಲೆ. ಆದ್ದರಿಂದ ಈ ಬಾರಿ ಅದರಲ್ಲೂ ಸಹ ಮಮತಾ ಬ್ಯಾನರ್ಜಿ ಒಂದು ಮಹಿಳೆಯಾಗಿ ದಿಟ್ಟತನದಿಂದ ಎಲ್ಲ ವಿಚಾರದಲ್ಲೂ ಸಹ ಮುಂದೆ ನಿಂತು ಹೋರಾಟ ಮಾಡೋದು ನೋಡಿದಾಗ ಈ ಬಾರಿಯೂ ಸಹ ಒಂದು ರೀತಿಯ ಅವ್ರಿಗೆ ಅನುಕೂಲಕರವಾದ ವಾತಾವರಣ ಇದೆ ಅನ್ನೋದು ಕಾಣುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ನಮಗೇನಾಗಿದೆ ಅಂದರೆ, ನಾವು 40 ವರ್ಷ ಆದ ನಂತರ ಮೊದಲನೇ ಬಾರಿಗೆ ನಾವು ಇಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಸಹ ಸ್ಪರ್ಧೆ ಮಾಡ್ತಾಯಿದ್ವಿ. 294 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀವಿ. 294 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಾಗ ನಮಗಿರ್ತಕ್ಕಂಥ ಒಂದು ಭದ್ರಕೋಟೆ ಅನ್ನೋದಿದ್ದರೆ ಅದು ಮುರ್ಷಿದಾಬಾದ್ ಮತ್ತು ಮಾಲ್ಡಾ, ನಾರ್ತ್ ದಿನಾಜ್ಪುರ್, ಪೂರ್ಲಿಯಾ ಅಂಥೇಳಿ ಅಲ್ಲೆಲ್ಲ ಇದೆ. ಬಾಕಿ ಜಾಗದಲ್ಲಿ ಯಾರು ಸಕ್ರಿಯವಾಗಿದ್ದಾರೆ ಅವರು ಒಳ್ಳೆಯ ಹೋರಾಟ ಕೊಡ್ಬೋದು. ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯವರು ಯಾವುದೇ ಕಾರಣಕ್ಕೆ ಪಶ್ಚಿಮ ಬಂಗಾಳದ ಅಧಿಕಾರಕ್ಕೆ ಬರಬಾರ್ದು. ಯಾಕಂತ ಹೇಳಿದ್ರೆ ಇಲ್ಲಿ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ರವೀಂದ್ರನಾಥ್ ಠಾಗೂರ್ ಅವರು ಮತ್ತು ಇವರೆಲ್ಲ ಇಲ್ಲಿ ಭಾಳ ಬೆಳೆದವರು, ಸುಭಾಷ್ ಚಂದ್ರ ಬೋಸ್ ಅವರು, ಇವರ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿದ್ದಂಥವ್ರು. ಮತ್ತು ಬ್ರಿಟಿಷರ ವಿರುದ್ಧ ಮೊದಲನೇ ಹೋರಾಟ ಪಲಾಸಿ ಕದನ ಅಂತ ಹೇಳಿ ಇತಿಹಾಸ ಇರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಒಂದು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಸರ್ಕಾರ ಆಗಬೇಕು ಅನ್ನೋ ಮೂಲ ಉದ್ದೇಶದಿಂದ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ. ಮತ್ತೊಂದು ಕಡೆ ಕಮ್ಯುನಿಸ್ಟ್ ಅವರಿದ್ದಾರೆ, ಮತ್ತೊಂದು ಕಡೆ
ಮಮತಾ ಬ್ಯಾನರ್ಜಿ ಇದ್ದಾರೆ, ಇನ್ನೊಂದು ಕಡೆ BJP ಇದೆ.